ಹಾಯ್ ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪೆಪ್ಪರ್ ಕಾರ್ನ್, ಚೀಸ್ ಕಾರ್ನ್, ಮಸಾಲೆ ಕಾರ್ನ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಮನೆ ಒಳಗಡೆ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತೈತೆ. ಈ ಚಳಿಗಾಲದೊಳಗೆ ಬಿಸಿ ಬಿಸಿಯಾಗಿರಬೇಕು. ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಪೆಪ್ಪರ್ ಕಾರ್ನ್, ಬಟರ್ ಕಾರ್ನ್ ಅಂತೀವಲ್ಲ, ಆ ಥರ ಇದನ್ನು ನಾವು ಮನೆ ಒಳಗಡೆ ಮಾಡೋಣ. ನಾನು 2 ತೊಗೊಂಡು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಬಿಡಿಸ್ಕೊಬೇಕಾಗ್ತೈತೆ, ಆಮೇಲೆ ತೋರಿಸ್ತೀನಿ. ನೋಡಿ, ಈ ರೀತಿ ಮಾಡಿದ್ರೆ ಎಲ್ಲ ಕ್ಲೀನಾಗಿ ಬರ್ತೈತೆ. ಈ ಥರ ಬಿಡಿಸ್ಕೊಂಬಿಡೋಣ ಎಲ್ಲನೂ. ನೋಡಿ, ಕೈಯೊಳಗೆ ಎಷ್ಟು ಚೆನ್ನಾಗಿ ಬರ್ತೈತೆ. ಕಮ್ಮಿ ಮಾಡೋ. ನೋಡಿ, ಈ ಥರ ಬಿಡಿಸ್ಕೊಂಡಿದ್ದೀನೆಲ್ಲ. ಇದಕ್ಕೆ 1 ಚಮಚ ನೀರು ಹಾಕ್ಬಿಟ್ಟು ಲೈಟಾಗಿ ಉಪ್ಪು ಹಾಕೋಣ. ಇಷ್ಟು ಲೈಟಾಗಿ ಉಪ್ಪು ಹಾಕಿ ಈಗ ಇದನ್ನ ಬೇಯಲಿಕ್ಕೆ ಇಡೋಣ. ಒಂದು ಸ್ವಲ್ಪ ಸ್ವಲ್ಪ ತುಂಬಾ ಬೇಯಬೇಡ್ದು, ಮೀಡಿಯಮಾಗಿ ಬೆಂದರೆ ಸಾಕು. ಯಾಕಂದರೆ ನೋಡಿ, ತುಂಬ ಮೆತ್ತಗಿದೆ ಇದು. ಸ್ವಲ್ಪ ಮೀಡಿಯಮಾಗಿ ಬೆಂದರೆ ಸಾಕು. ಗ್ಯಾಸ್ ಹತ್ರ ಇಡೋಣ. ಗ್ಯಾಸ್ ಹತ್ರ ಇಟ್ಟಿದ್ದೀನಿ, ಬೇಯಲಿ. ನೋಡಿ, ಸಾಕು ಇಷ್ಟು ಬೆಂದಿರೋದು. ಒಂದು 10 ನಿಮಿಷ ಕುದಿಸಿದ್ದೀನಿ. ನೋಡಿ, ಸಾಕು. ಈಗ ನೀರು ಸೋಸ್ಕೊಳ್ಳೋಣ. ನೋಡಿ, ನಾನು ಆವಾಗಲೇ ಬೇಯಿಸಿ ಸೋಸ್ಕೊಂಡಿದ್ದೆ. ಈಗ ಸ್ವಲ್ಪ ನೀರಿಟ್ಟು ಅದ್ರ ಮೇಲೆ, ಯಾಕಂದರೆ ಬಿಸಿ ಬಿಸಿ ಇರಬೇಕು ಪಾನ, ಅದಕ್ಕೆ ಜೋಳ, ಅದಕ್ಕಾಸಿ ನಾನು ಹೀಗೆ ಹಬೆಯೊಳಗೆ ಸ್ವಲ್ಪ ಬಿಸಿ ಬಿಸಿ ಬೇಯಿಸ್ತಾ ಇದ್ದೀನಿ. ಈಗ 1 ಕಪ್ ಆಗೋಷ್ಟು ನಾನು ತೊಗೊಂಡ್ಬಿಡ್ತೀನಿ. ಈಗ ಈ 1 ಕಪ್ ಒಳಗೆ ಫಸ್ಟ್ ಮಾಡಿ ತೋರಿಸ್ತೀನಿ. ಈ ಬಿಸಿ ಬಿಸಿ ಕಾರ್ನ್ ಒಂದು ಇದು ಬಟ್ಲಿಗೆ ಹಾಕ್ಕೊಂಬಿಡೋಣ. ಒಂದು ಅರ್ಧ ಸ್ಪೂನಷ್ಟು ಬಟರು, 1/4 ಸ್ಪೂನ್ ಪೆಪ್ಪರು, ರುಚಿಗೆ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು. ಆವಾಗಲೇ ಸ್ವಲ್ಪ ಬೇಯಿಸೋಕೆ ಹಾಕಿದ್ದೀನಿ, ನೋಡ್ಕೊಂಡು ಹಾಕ್ಕೊಂಡ್ರಿ. ಇದು ಈಗ ಪೆಪ್ಪರ್ ಕಾರ್ನು ರೆಡಿ ಆಗ್ತಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಅದೇ ಲೋಟಕ್ಕೆ ಹಾಕ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಈಗ ಇನ್ನೊಂದು ರೆಡಿ ಮಾಡಲಿಕ್ಕೆ ನಾನು 1 ಲೋಟ ತೊಗೊಂಡಿದ್ದೀನಿ. ಅರ್ಧ ಸ್ಪೂನು ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಒಂದು 1/4 ಸ್ಪೂನಷ್ಟು, ರುಚಿಗೆ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಬಟರು, ಅದು ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆದು ನೋಡಿ, ಚೆನ್ನಾಗೆ ಮಸಾಲೆದು ರೆಡಿಯಾಗಿದೆ. ಇದು ಅಷ್ಟೇ ಒಂದು ಲೋಟಕ್ಕೆ ಹಾಕ್ಕೊಂಬಿಡೋಣ. ಈಗ ಇದು ರೆಡಿ ಆಯಿತು. ಈಗ ಚೀಸ್ ಇದು ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಒಂದು ಅರ್ಧ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬಟರ್, ತುರಿದಿಟ್ಟ ಚೀಸು. ಈಗ ಇದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇರೋವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗ್ತೈತೆ. ನೋಡಿ, ಬೆಣ್ಣೆ ಕರಗ್ತಾ ಇದೆಯಲ್ಲ, ಹಾಗೆ ಚೀಸು ಕರಗ್ತೈತೆ. ನೋಡಿ, ಫುಲ್ಲು ಕರಗಿದೆ. ಈಗ ಹಾಕ್ಕೊಳ್ಳೋಣ. ಇಲ್ಲಾಂದರೂ 2 ಜೋಳದಿಂದ ಸಣ್ಣದು ಅವ್ರು ಕೊಡ್ತಾರೆ. ಇಷ್ಟಿಷ್ಟು ಉದ್ದನೂ ಕೊಡೋಲ್ಲ. ಇಷ್ಟಿಷ್ಟು ಉದ್ದ ಕೊಟ್ಟರೆ 50 ರೂಪಾಯಿ 40 ರೂಪಾಯಿ ಮಾಡ್ತಾರೆ ಚಾರ್ಜು. ಈಗ 4 ಜನ ತಿನ್ನೋಷ್ಟಾಯಿತು. ನೀವೇ ಲೆಕ್ಕ ಮಾಡಿ. 30 ರೂಪಾಯಿ ಕೊಟ್ಟು ತಂದು ಮನೆಗೇ ಎಷ್ಟು ಕ್ಲೀನಾಗಿ ನಾವು ಮಾಡ್ಕೊಂಡು ತಿನ್ಬೋದು. ಮಕ್ಳಿಗೂ ಆರೋಗ್ಯವಾಗಿರ್ತೈತೆ. ಯಾವತ್ತು ಬೇಯಿಸಿದೋ ಏನೂ ಗೊತ್ತಾಗೋದಿಲ್ಲ. ಆಯ್ತಲ್ಲ ಚೀಸ್ದು. ಈಗ ಇದು ರೆಡಿಯಾಗಿದೆ. ಮಸಾಲೆ, ಚೀಸ್, ಪೆಪ್ಪರ್ ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ ಹೇಳಿ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.